ದೇವರಾಜ್, ನೀನ್ ಇಲ್ಲೇ ಇದ್ಯಾ? ನಿನ್ನನ್ನು ಬಿಟ್ಟು ಈ ಮನೆನ ಬಿಟ್ಟು ನಾನು ಎಲ್ಲೋಗ್ಲಿ ಭಾಗ್ಯ? ಮತ್ತೆ ಪಾರ್ವತಿ ಬಂದಾಗ ನೀನ್ ಇಲ್ಲೇ ಇದ್ಯಾ? ಟೆನ್ಷನ್ ಯಾಕೆ ಮಾಡ್ಕೋತಾ ಇದೆಯಾ? ಮೊದಲು ಕೂತ್ಕೋ ಅನ್ನಲ್ಲ. ಭಾಗ್ಯ, ನೀವಿಬ್ರು ಮಾತಾಡ್ತಿದ್ದನ್ನ ನಾನು ಕೇಳಿಸ್ಕೊಂಡೆ. ಆ ಪಾರ್ವತಿನ ನಾನೆಲ್ಲೋ ನೋಡಿದ್ದೀನಿ, ಆ ವಾಯ್ಸ್ನ ಎಲ್ಲೋ ಕೇಳಿದ್ದೀನಿ ಅಂತ ಅನಿಸ್ತು. ಹಾಗೆ ನಾನು ನನ್ನ ಮೆದ್ಲಲ್ಲಿ ಸ್ಕ್ಯಾನಿಂಗ್ ಮಾಡಿಕೊಂಡು ನೋಡ್ಕೊಂಡೆ. ಥಟ್ ಅಂತ ಗೊತ್ತಾಯ್ತು. ಇವಳು ನೀನು ಬೆಂಗಳೂರಲ್ಲಿ ಒಂದು ಮನೇಲಿದ್ದಲ್ಲ, ಅಲ್ಲಿ ಪಕ್ಕದಲ್ಲಿದ್ದವಳಲ್ವಾ? ತಕ್ಷಣ ನನಗೆಲ್ಲ ನೆನಪಾಗೋಯ್ತು ಭಾಗ್ಯ. ನಾನು ದುಡ್ಡು ತೊಗೊಂಡು ಹೋಗಿದ್ದು, ವಾಪಸ್ ಬಂದು ಕೊಟ್ಟಾಗ ಅವಳು ಅಲ್ಲಿದ್ದು. ಖಂಡಿತ ಇವಳಿಗೆ ನನ್ನ ಪರಿಚಯ ಚೆನ್ನಾಗೇ ಇರುತ್ತೆ ಅಂತ ಅಲರ್ಟ್ ಆಗ್ಬಿಟ್ಟೆ. ಅದಕ್ಕೆ ನೀವು ಕೋಣೆಗೆ ಬರ್ತಿದ್ದ ಹಾಗೆ ಚಕ್ಕಂತ ಮಂಚದ ಕೆಳಗಡೆ ಹೋಗಿ ಬಚ್ಚಿಕೊಂಡ್ಬಿಟ್ಟೆ. ಸದ್ಯ ದೇವ್ರು ಇಷ್ಟಾದ್ರೂ ಬುದ್ಧಿ ಕೊಟ್ಟಿದ್ದಾನಲ್ಲ ನಿನಗೆ. ಇಲ್ಲ ಅಂದ್ರೆ ಇವತ್ತು ಎಂತ ದೊಡ್ಡ ಅನಾಹುತ ಆಗ್ತಿತ್ತು ಗೊತ್ತಾ? ಗೊತ್ತು ಭಾಗ್ಯ, ಗೊತ್ತು. ಏನ್ ಮಾಡ್ತೀಯ? ಆ ದೇವ್ರು ನೋಡು ಎಂತೆಂತ ಪರೀಕ್ಷೆಗಳನ್ನು ಮಾಡ್ತಾನೆ. ಈ ವಯಸ್ಸಲ್ಲೂ ನಾನು ಐಸ್ ಪೈಸ ಆಟ ಆಡೋಂಗೂ ಮಾಡ್ಬಿಟ್ಟ. ಭಾಗ್ಯ, ಒಂದು ವಿಷಯನ ಮುಚ್ಚಿಟ್ಕೊಳ್ಳೋಕ್ಕೂ ನಾವೇ ಹೋಗಿ ಮಂಚದ ಕೆಳಗಡೆ ಬಚ್ಚಿಟ್ಕೊಳ್ಳೋಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ನಾನು ನನ್ನನ್ನೇ ಮುಚ್ಚಿಟ್ಕೊಂಡ್ಬಿಟ್ಟೆ. ಈ ಎಪಿಸೋಡು ಎಷ್ಟು ಥ್ರಿಲ್ಲಿಂಗ್ ಆಗಿದೆ ಅಲ್ವೋ ಭಾಗ್ಯ? ದೇವರಾಜ್, ಇದು ಹುಡುಗಾಟದ ವಿಷಯ ಅಲ್ಲ. ಸದ್ಯಕ್ಕೆ ನೀನು ಇಲ್ಲಿರೋದು ತುಂಬಾ ಅಪಾಯ. ಈಗಿಂದೀಗ್ಲೇ ನೀನು ಈ ಮನೆ ಬಿಟ್ಟು ಹೊರಟೋಗು ದೇವರಾಜ್. ಅಲ್ಲ ಭಾಗ್ಯ, ಇದ್ದಕ್ಕಿದ್ದಂಗೆ ಹೊರಟೋಗು ಅಂತ ನಾನು ಎಲ್ಲಿಗೆ ಹೋಗ್ಲಿ? ಎಲ್ಲಾದ್ರೂ ಹೋಗು, ಆದ್ರೆ ಒಂದ್ 2 ದಿನದ ಮಟ್ಟಿಗೆ ಕಣ್ಣಿಗೆ ಕಾಣಿಸ್ಕೋಬೇಡ. ಏನು ಕಾಮಿಡಿ ಮಾಡ್ತೀಯ ಭಾಗ್ಯ ನೀನು? ಅಲ್ಲ, ಅವತ್ತು ಖರ್ಚು ಕಾಸು ಬೇಕು ಅಂದಾಗ ನೀನು ಎಷ್ಟು ಕೊಟ್ಟೆ? 500, ಓನ್ಲಿ 500 ರೂಪಾಯಿ ಕೊಟ್ಟೆ. ಈಗ 2 ದಿನ ಹೋಗು ಅಂತಿದ್ಯಾ? ದುನಿಯಾ ಎಷ್ಟು ಕಾಸ್ಟ್ಲಿ ಅಂತ ನಿನಗೆ ಗೊತ್ತಿಲ್ವಾ ಭಾಗ್ಯ? ಹೋಟ್ಲಲ್ಲಿ ಊಟ, ಇರೋದಿಕ್ ರೂಮು, ಬೇಜಾರಾದ್ರೆ ಸಿನಿಮಾ. ಕಮ್ಮಿ ಅಂದ್ರೂ ದಿನಕ್ಕೆ 15,000 ಬೇಕಾಗುತ್ತೆ. ನಿನ್ನ ಕೈಲಿ ತಕ್ಷಣ ದುಡ್ಡು ಕೊಡಕ್ಕಾಗತ್ತಾ? 500 ರೂಪಾಯಿ ಕೊಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡೋಳು ನೀನು. ಅದು ಅಲ್ಲದೆ ನಾನು ಒಂಟಿಯಾಗಿ ಹೆಂಗಿರ್ಲಿ ಭಾಗ್ಯ? ನನ್ನ ಆರೋಗ್ಯದ ಬಗ್ಗೆ ನಿನಗೆ ಗೊತ್ತಲ್ವಾ? ಹೊರಗಡೆ ಶತ್ರುಗಳು ಕಾಟ ಬೇರೆ. ಕಷ್ಟನೋ ಸುಖನೋ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಐಸ್ ಪೀಸ್ ಆಟ ಆಡ್ಕೊಂಡು ಇದ್ಬಿಡ್ತೀನಿ ಭಾಗ್ಯ. ನೀನು ಹೋಗು ಭಾಗ್ಯ, ನಾನು ಹೇಗೋ ಮ್ಯಾನೇಜ್ ಮಾಡ್ಕೋತೀನಿ. ಅಲ್ಲ ದೇವರಾಜ್ ಭಾಗ್ಯ, ಈ ರೂಮಿಗೆ ನಿನ್ನನ್ನು ಬಿಟ್ರೆ ಬೇರೆ ಯಾರು ಬರ್ತಾರೆ ಹೇಳು? ನನ್ನಿಂದ ನಿನ್ಗೆ ಯಾವ ತೊಂದರೆನೂ ಆಗಲ್ಲ. ಇಷ್ಟು ದಿನ ನಾನು ಮಂಚದ ಮೇಲ್ ಮಲ್ಕೋತಾ ಇದ್ದೆ, 1-2 ದಿನ ಮಂಚದ ಕೆಳಗಡೆ ಮಲ್ಕೋತೀನಿ ಅಷ್ಟೇ. ಅದು ಹಾಗಲ್ಲ ದೇವರಾಜ್. ನೋಡು, ಹಿಂಗ್ ದಿಂಬೆತ್ಕೊಂಡ ಹಿಂಗ್ ಕೆಳಗಡೆ ಹಾಕದ್ನ ಹಿಂಗ್ ಉಳ್ಕೊಂಬಿಟ್ಟು ಹಿಂಗೆ ಒಳಗಡೆ ಹೋಗ್ಬಿಡ್ತೀನಿ. ಭಾಗ್ಯ, ಇಲ್ಲಿ ಸ್ವಲ್ಪ ಗಾಳಿ ಕಮ್ಮಿ ಅನ್ನೋದು ಬಿಟ್ರೆ ಈ ರೈಲಲ್ಲಿ ಹೋಗುವಾಗ ಲೋವರ್ ಬರ್ತಲ್ಲಿ ಮಲಗಿರ್ತೀವಲ್ಲ, ಅಷ್ಟೇ ಕಂಫರ್ಟ್ ಅನಿಸ್ತಾ ಇದೆ. ನಾನು ಇಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ ಭಾಗ್ಯ.